RCB ತಂಡ ಇನ್ನೇನು ಕಪ್ ಗೆಲ್ಲುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ನಡೀತಾ ಇರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜೊತೆಗೆ ಏನು ಗುಜರಾತ್ ಟೈಟನ್ಸ್ ಹಣಾಹಣಿಯಲ್ಲಿ ನಾಳೆ ಮ್ಯಾಚ್ ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ RCB ಅಭಿಮಾನಿಗಳು ಒಂದು ರೀತಿಯಲ್ಲಿ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನ್ಬಾಕ್ಸಿಂಗ್ BLR ತಂಡವೂ ಸಹ ಇದೀಗ ಓರಾಯನ್ ಮಾಲ್ ನಲ್ಲಿ ಒಂದು ಚಿತ್ರವನ್ನ ಬಿಡಿಸೋದ್ರ ಮುಖಾಂತರವಾಗಿ ಡ್ರಾಯಿಂಗ್ ಮಾಡೋದ್ರ ಮುಖಾಂತರವಾಗಿ ತಮ್ಮ RCB ಮೇಲಿರುವಂತಹ ಪ್ರೀತಿ ಜೊತೆಗೆ ನಾವು ಕಳೆದ ಬಾರಿ ಏನು ಕಪ್ ಗೆದ್ದಾಗ ಕಾಲ್ ತುಳಿತದಲ್ಲಿ 11 ಜನ RCB ಅಭಿಮಾನಿಗಳನ್ನ ಕಳ್ಕೊಂಡಿದೀವಿ. ಅವರಿಗೆ ಡೆಡಿಕೇಟ್ ಮಾಡುವುದಕ್ಕಂತ ಹೇಳಿ 11 ಹಾರ್ಟ್ಗಳನ್ನ ಬಿಡಿಸಿ ಜೊತೆಗೆ RCB ತಂಡದ ಸ್ಪೋರ್ಟ್ಸ್ಮನ್ಸ್ಗಳು ಜೊತೆಗೆ RCB ಲೋಗೋ ಜೊತೆಗೆ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನುವಂಥದ್ದನ್ನ ಡ್ರಾಯಿಂಗ್ ಮುಖಾಂತರವಾಗಿ ಬಿಡಿಸ್ತಾ ಇರುವಂಥದ್ದನ್ನ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ನಾವು ಗಮನಿಸ್ತಾ ಇರ್ಬೋದು. ಇನ್ನೇನು ನಾಳೆ ಒಂದು ದಿನ ಮಾತ್ರ, ಇವತ್ತೊಂದು ದಿನ ಮಾತ್ರ ಬಾಕಿ ಇದೆ. ನಾಳೆ ಏನು ಪಂದ್ಯ ನಡೆಯುತ್ತೆ, ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ರೀತಿಯಲ್ಲಿ ನಾವೇನು ಕಳೆದ ಬಾರಿ ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ 11 ಜನ ಅಭಿಮಾನಿಗಳನ್ನ ಕಳೆದುಕೊಂಡಿದ್ದೀವಿ. ಆ 11 ಜನ ಅಭಿಮಾನಿಗಳಿಗೆ ಇದನ್ನ ಡೆಡಿಕೇಟ್ ಮಾಡೋದ್ರ ಮುಖಾಂತರವಾಗಿ 11 ಹೃದಯಗಳನ್ನ ಇಲ್ಲಿ ಬಿಡಿಸಿರೋದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಏನು ಒಂದು ರೀತಿಯಲ್ಲಿ ತಮ್ಮ ಅಭಿಮಾನವು ಜೊತೆಗೆ 11 ಜನರಿಗೆ ಇದೊಂದು ರೀತಿಯಲ್ಲಿ ಡೆಡಿಕೇಟ್ ಮಾಡ್ತಾ ಇರುವಂಥದ್ದು. ಇಲ್ಲಿ RCB ಅಭಿಮಾನಿಗಳಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಅವ್ರನ್ನ ಕೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಜೊತೆಗೆ ಸರ್, ಈ ಒಂದು ಡ್ರಾಯಿಂಗ್ ಬಗ್ಗೆ ಹೇಳೋದಾದ್ರೆ ಜೊತೆಗೆ 11 ಜನರಿಗೆ ಇದೊಂದು ರೀತಿಯಲ್ಲಿ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಸೊ ನಾನು ಇವತ್ತು ಬೆಳಗ್ಗೆ ತಾನೇ ಬಂದಿದ್ದು. ಸೊ ನನಗೆ ಥೀಮ್ RCB ಥೀಮ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಇದನ್ನ ಡಿಸೈನ್ ರಿವೀಲ್ ಮಾಡಿದ್ರು. ಸೊ ಒಳ್ಳೆ ಕಾನ್ಸೆಪ್ಟ್, ಚೆನ್ನಾಗಿದೆ ಆ್ಯಕ್ಚುಲಿ. ವೆರಿ ಇಂಟ್ಯೂಟಿವ್, ಒಳ್ಳೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ನೀವು RCB ಅಭಿಮಾನಿ ತಾನೆ? ಹೌದು. ಸೊ ಕಳೆದ ಬಾರಿ 11 ಜನರನ್ನ ನಾವು ಕಳ್ಕೊಳ್ತೀವಿ. ಸೊ 11 ಹಾರ್ಟ್ಗಳು ಏನು ಯಾವ ರೀತಿ ಇದು ಕನೆಕ್ಟ್ ಆಗುತ್ತೆ ಅಂತ? ಸೊ ಅದೇ ದ ಪೀಪಲ್ ಹೂ ಲಾಸ್ಟ್ ದೇರ್ ಲೈಫ್ಸ್ ಲಾಸ್ಟ್ ಇಯರ್, ಅವ್ರಿಗೆ ಒಂಥರ ಡೆಡಿಕೇಟ್ ಮಾಡ್ತೀರಾ ಒಂದು ಈವೆಂಟ್ ಇದು. ಸೊ ಆ್ಯಕ್ಚುಲಿ ಇದು ಅವ್ರು ಹೇಳಿದ್ದು ಲಾಸ್ಟ್ ಇಯರ್ ಇದು ಮ್ಯೂರಲ್ ಮಾಡ್ಬೇಕಂತ ಪ್ಲಾನ್ ಇದ್ದಿದ್ದು ಅವ್ರಿಗೆ. ಬಟ್ ದೆನ್ ಈ ಟ್ರಾಜಿಡಿ ಆದಮೇಲೆ ಅದು ಆಗಿಲ್ಲ. ಸೊ ಈ ಇಯರ್ ಮಾಡ್ತಿದ್ದೀರಿ. ಆ್ಯಂಡ್ ದೆನ್ ಹೋಪ್ ಸೊ ನಾಳೆ RCB ಕಪ್ ಗೆದ್ದು ತರಲಿ ಮತ್ತೆ ಇನ್ನೊಂದ್ಸಲಿ ಅಂತ. ಎಷ್ಟು ಖುಷಿ ಆಗ್ತಿದೆ, ಯಾಕಂದ್ರೆ ನಾಳೆ ಫೈನಲ್ಸ್ ಬಂದಿದ್ದಾರೆ. 2ನೇ ಬಾರಿ ಕಪ್ ಗೆಲ್ಲುವಂತಹ ಚಾನ್ಸ್ ಸಹ ಇರುವಂತಹದ್ದು. ಸೊ ನೋಡಿದ್ರೆ ಹೇಗೆ ಆಡ್ಬಹುದು ಅಂತ ಅನ್ಸುತ್ತೆ. ಕಪ್ ಗೆಲ್ತಾರೆ, ತುಂಬಾ ಖುಷಿ ಆಗ್ತಿದೆ. ಸದ್ಯಕ್ಕೆ ಜಿಂಕ್ಸ್ ಮಾಡೋದು ಬೇಡ. ಹೋಪ್ ದೇ ವಿನ್. ವಿಶ್ ಮಾಡ್ತೀರಾ ಹೇಗೆ? ಆಬ್ವಿಯಸ್ಲಿ ಐ ವಿಶ್ ಹೋಲ್ ಹಾರ್ಟೆಡ್ಲಿ RCB ಈ ಸಲ ಕಪ್ ನಮ್ದೆ. ಸೊ ನಾಳೆ ಫೈನಲ್ ಸರ್, ಏನ್ ಹೇಳ್ತೀರಾ ತಾವು? RCB ನಾಳೆ ಫೈನಲ್ ಗೆ ಹೋಗ್ತಿದೆ. then can you wish? Yeah, I wish RCB. This whole thing was dedicated by me for RCB itself. I'm the one who designed all this. So yeah. ಸರ್ ನಮಸ್ತೆ. ಹಾಯ್, ನಮಸ್ತೆ. ಸೊ ನಾಳೆ ಫೈನಲ್ ಮ್ಯಾಚ್ ಇದೆ RCB ದು. ಏನ್ ಹೇಳ್ತೀರಾ? ನೀವು ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಎಕ್ಸೈಟ್ಮೆಂಟ್ ಭಾಳ ಇದೆ. ಬಟ್ ವಿ ಆರ್ ವಿಶಿಂಗ್ ಬೆಸ್ಟ್ ಫಾರ್ ದೆಮ್ ಟು ವಿನ್. ಸೊ ನೋಡೋಣ ಏನಾಗುತ್ತೆ ಅಂತ. ನಮಗೆ ಅದೆಲ್ಲ ಹೇಳೋಕ್ಕಾಗಲ್ಲ, ಬಟ್ ಗೆಸ್ ಮಾಡೋಕ್ಕಾಗಲ್ಲ. ಸೊ ಏನಾದರೂ ಆಗ್ಬೋದು. ಸೊ ಓನ್ಲಿ ಥಿಂಗ್ ಇಸ್ ನಮ್ಮ ಟೀಮ್ ಗೆದ್ದರೆ ನಾವು ಭಾಳ ಖುಷಿ ಪಡ್ತೀವಿ ಅಷ್ಟೇ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಸದ್ಯಕ್ಕೆ ಏನು ನಾಳೆ RCB ಮ್ಯಾಚ್ ಇದೆ, ಜೊತೆಗೆ ಗುಜರಾತ್ ಟೈಟನ್ಸ್. ತುಂಬಾ ಅವರಿಗೂ ಒಂದು ರೀತಿಯಲ್ಲಿ ಇದು 2ನೇ ಬಾರಿ, ಜೊತೆಗೆ ನಮಗೂ ಸಹ ಇದು ಒಂದು ರೀತಿಯಲ್ಲಿ 2ನೇ ಬಾರಿ ಕಪ್ ಗೆಲ್ಲುವುದಕ್ಕಿರುವಂತಹ ಅವಕಾಶ. ಸೊ ನಾಳೆ ಯಾವ ರೀತಿಯಾಗಿ ಟೀಮ್ ಆಡುತ್ತೆ, ಜೊತೆಗೆ ವಿರಾಟ್ ಕೊಹ್ಲಿ ಅವರು ಯಾವ ರೀತಿಯಾಗಿ ನೋಡಿತಾರೆ, ಕ್ಯಾಪ್ಟನ್ ಆಟ ಹೇಗಿರುತ್ತೆ, ಬೌಲರ್ಸ್ಗಳದ್ದು ಹೇಗಿರುತ್ತೆ, ಎಲ್ಲವೂ ಸಹ ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂಥದ್ದು. ಜೊತೆಗೆ ನಾವು ಕಳೆದ ಬಾರಿ ಏನು ಮ್ಯಾಚ್ ವಿನ್ ಆಗಿರುವಂತಹ ಸಂದರ್ಭದಲ್ಲಿ 11 ಜನ ಅಭಿಮಾನಿಗಳನ್ನ ಕಳೆದುಕೊಂಡಿದ್ದೀವಿ. ಅವರಿಗೆ ಈ ಒಂದು ಆರ್ಟನ್ನ ಡೆಡಿಕೇಟ್ ಮಾಡೋದಕ್ಕೆ ಸದ್ಯಕ್ಕೆ ನಡೀತಾ ಇರುವಂತಹ ಪೇಂಟಿಂಗ್ ಇದು. ಸೊ ಸಂಜೆ ಒಳಗಡೆ ಇದು ಎಲ್ಲವೂ ಸಂಪೂರ್ಣವಾಗಿ ಮುಗಿಯುತ್ತೆ. ಇದೊಂದು ರೀತಿಯಲ್ಲಿ ಅಭಿಮಾನಿಗಳಿಂದ ಸ್ನೇಹಿತರಿಗೆ ಅಂತ ಹೇಳಿನೇ ಡೆಡಿಕೇಟ್ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.